ಅಜ್ಜಿ ಅಜ್ಜಿ ನೆನಪು. ಅಕ್ಕಿ ಏನು ಯೋಚನೆ ಮಾಡಬೇಡ, ಎಲ್ಲ ಸರಿ ಹೋಯ್ತದೆ. ವೆಂಕಿ, ಚಲ್ವಿ, ನೀವು ಇಲ್ಲಿ ಯಾಕೆ ಮಲ್ಕೋತಾ ಇದ್ದೀರಾ? ಒಳಗಡೆ ರೂಮಲ್ಲಿ ಹೋಗಿ ಮಲ್ಕೊಳ್ಳಿ. ಪರವಾಗಿಲ್ಲ ಅಕ್ಕ, ನಾವಿಲ್ಲೇ ಮಲ್ಕೋತೀವಿ. ಯಾಕೆ? ಜಾನುಭಾವನ ರೂಮ್ ಖಾಲಿ ಇದೆ. ಈಗಂತೂ ಅತ್ತೆ ಮಾವ ಮಲ್ಕೋದಿರೋ ರೂಮ್ ಕೂಡ ಖಾಲಿನೇ ಇದೆ. ಅಂದಮೇಲೆ ನೀವ್ಯಾಕೆ ಇಲ್ಲೇ ಮಲ್ಕೋಬೇಕು? ಒಳಗಡೆ ಹೋಗಿ ಮಲ್ಕೊಳ್ಳಿ. ಏಯ್, ಅವ್ರು ಯಾಕೆ ಅಲ್ಲಿ ಮಲ್ಗಬೇಕು? ಅದು ನನ್ನ ಕಡೆ ಇರೋ ರೂಮು, ಅವ್ರು ಮಲ್ಗೋ ಆಗಿಲ್ಲ ಅಲ್ಲಿ. ಹೌದು ರೀ, ಏನು ಈ ಮನೆನ ನೀವೇ ಕಟ್ಸಿರೋ ಥರ ಆಡ್ತಿದ್ದೀರ. ಏಯ್, ನಾವು ಕಟ್ಸಿದೀವೋ ಬಿಟ್ಟಿದ್ದೀವೋ, ನಾವಿಲ್ಲಿ ಇದ್ದೀವಿ ಅಂದರೆ ನಮ್ಮದೇ ಮನೆ. ನನ್ನ ಭಾಗದಲ್ಲಿರೋ ರೂಮಲ್ಲಿ ಅವ್ನು ಮಲ್ಗೋ ಹಂಗಿಲ್ಲ ಅಷ್ಟೇ. ನಿಮ್ ಭಾಗದಲ್ಲಿ ಮಲ್ಗೋ ಹೋಗಿಲ್ಲ ಅಂದ್ರೆ ಏನರ್ಥ? ಇದು ನಮ್ ಭಾಗ, ಅವ್ರು ಇಲ್ಲೂ ಮಲ್ಗೋ ಹಂಗಿಲ್ಲ. ಬಂದು ಹೋಗಿ. ಅರೆ, ಎದ್ದೋಗಿ ಅಂತಂದ್ರೆ ಅವ್ರು ಎಲ್ಲಿಗೆ ಹೋಗ್ತಾರೆ? ಹಾಂ, ಅದಕ್ಕೆ ನಾವೇನು ಅವ್ರನ್ನ ಮನೆಗೆ ಬಾತ್ ಕರೆದಿರ್ಲಿಲ್ವಲ್ಲ. ಹೌದಪ್ಪ, ನೀನೇನು ಕರೆದಿಲ್ಲ, ಆದರೆ ಅವ್ರನ್ನ ಬನ್ನಿ ಅಂತ ಕರೆದಿದ್ದು ನಾನು. ಅದಕ್ಕೆ ಇವತ್ತು ಅವ್ರು ಇಲ್ಲೇ ಮಲ್ಕೋತಾರೆ. ನೀನೇನೆ ಅವ್ರ ಪರ ವಹಿಸ್ಕೊಂಡು ಮಾತಾಡ್ತಿದ್ಯಾ? ಅವ್ರು ನಮ್ಮ ಭಾಗದಲ್ಲಿ ಇರಂಗಿಲ್ಲ ಅಷ್ಟೇ. ಏನಾಗಿದೆ ನಿಮಗೆಲ್ಲ? ಒಂದು ಸ್ವಲ್ಪನೂ ಮನುಷ್ಯತ್ವ ಅನ್ನೋದೇ ಇಲ್ವಾ? ಈ ರಾತ್ರಿನಲ್ಲಿ ಅವನನ್ನು ಹೊರಗಡೆ ಹೋಗು ಅಂತಿದ್ದೀರಲ್ಲ. ಅವನು ಈ ಮನೆ ಮಗ, ಅವನಿಗೆ ಜಾಗ ಕೊಡಲ್ಲ ಅಂತಿದ್ದೀರಲ್ಲ ನೀವು. ಹಾಗಂತ ನೀನು ಅನ್ಕೊಂಡಿರ್ಬೋದು, ಆದರೆ ನನಗಲ್ಲ. ಏಯ್, ನಡಿಯೋ ಹೊರ್ಗ. ಅಪ್ಪ ಅಮ್ಮ ಬರೋವರೆಗೂ ಬೀದಿಲಿರೋ, ಅವ್ರು ಬಂದ್ಮೇಲೆ ನೋಡೋಣ. ಹೌದಾ? ಸರಿ, ಹಾಗಿದ್ರೆ ನಾನು ಇವ್ರ ಜೊತೆ ಹೊರಗಡೆ ಹೋಗಿ ಬೀದಿನಲ್ಲೇ ಮಲ್ಕೋತೀನಿ. ಆವಾಗ ನೀವು 3 ಜನನೂ ಇಲ್ಲಿ ನೆಮ್ಮದಿಯಾಗಿ ಮಲ್ಕೊಳ್ಳೋರಂತೆ. ವೆಂಕಿ, ಚಲ್ವಿ, ನಡೀರಿ ಹೊರಗಡೆ ಹೋಗೋಣ. ನಿಮಗಿಲ್ಲಿ ಜಾಗ ಇಲ್ಲ ಅಂದಮೇಲೆ ನಾನು ಅಲ್ಲೇ ಮಲ್ಕೋತೀನಿ. ನಿನಗೇನು ಹುಚ್ಚಿಡ್ದಿದ್ದೇನೆ? ನೀನು ಯಾಕೆ ಅವ್ರ ಜೊತೆ ಹೋಗಿ ಮಲ್ಕೋಬೇಕು? ಯಾಕಂದ್ರೆ ಇದು ಸಂಸ್ಕಾರವಂತರ ಮನೆ. ಇಲ್ಲಿ ಸಂಸ್ಕಾರ ಅಂತ ಏನಾದರೂ ಉಳಿದಿದ್ರೆ ಅದು ವೆಂಕಿಯಿಂದನೇ ಹೊರತು ನಿಮ್ಮ ಥರ ಕೂಡು ಕುಟುಂಬನ ಭಾಗ ಮಾಡೋರಿಂದ ಅಲ್ಲ. ಆಹಾ, ಇಂಥ ಮಾತಿಗೆ ಏನ್ ಕಡಿಮೆ ಇಲ್ಲ ನಿಮ್ಮ ಹತ್ರ. ಈ ತರ ಒಳ್ಳೆಯವ್ರಾಗಿ ಮಾತಾಡ್ಬಿಟ್ಟು ನಮ್ಮನ್ನ ಕೆಟ್ಟವರಾಗಿ ಮಾಡಿ. ನೀನೇನಾದರೂ ಅನ್ಕೋ, ಅದರಿಂದ ಏನಾಗೋದಿದೆ? ಈ ಮನೇಲಿ ಇವ್ರಿಗೆ ಜಾಗ ಇಲ್ಲ ಅಂದಮೇಲೆ ನಾನು ಇಲ್ಲಿರಲ್ಲ. ವೆಂಕಿ, ಚಲ್ವಿ, ನಡೀರಿ ಹೊರಗಡೆ ಹೋಗೋಣ. ಅಕ್ಕ, ನಮಗೋಸ್ಕರ ನೀವು ಜಗಳ ಆಡಬೇಡಿ. ಪರವಾಗಿಲ್ಲ, ನಾವು ಹೊರಗಡೆನೆ ಮಲ್ಕೋತೀವಿ. ಹಂಗೆಂಗಾಗತ್ತೆ ಚಲ್ವಿ? ನಿಮ್ಮನ್ನ ಹೊರಗಡೆ ಮಲಗಿಸಿ ನಾನಿಲ್ಲಿ ನೆಮ್ಮದಿಯಿಂದ ಮಲ್ಕೊಳಕ್ಕಾಗತ್ತಾ? ಸುಮ್ಮನೆ ಮನೇಲಿದ್ದವ್ರನ್ನ ಬನ್ನಿ ಅಂತ ಕರೆಸಿದ್ದೆ ನಾನು. ಈಗ ನೀವು ಹೊರಗಡೆ ಮಲ್ಕೊಂಡ್ರೆ ನಾನು ಹೆಂಗಿರೋಕ್ಕಾಗತ್ತೆ ಹೇಳು? ನಡೀರಿ, ನಿಮಗಿಲ್ಲಿ ಜಾಗ ಇಲ್ಲ ಅಂದಮೇಲೆ ನಾನು ನಿಮ್ಮ ಜೊತೆನೇ ಇರ್ತೀನಿ. ಏನಾರು ಮಾಡ್ಕೊಳ್ಳಿ. ನೋಡಿ, ಬೇಕಾದ್ರೆ ಅವ್ರು ನಿಮ್ ಭಾಗದಲ್ಲಿ ಮಲ್ಕೊಳ್ಳಿ, ನಮ್ ಭಾಗದಲ್ಲಿ ಮಲ್ಗೋಂಗಿಲ್ಲ ಅಷ್ಟೇ. ಅರ್ಥ ಆಯ್ತಾ? ಅಯ್ಯೋ, ನಿಮ್ಮ ನಾಯಿ ಬೊಗಳೋದ್ರಿಂದ ದೇವಲೋಕ ಹಾಳಾಗಿ ಹೋಗುತ್ತಾ? ನೀವು ಸುಮ್ಮನೆ ಒಳಗಡೆ ಹೋಗಿ ಮಲ್ಕೊಳ್ಳಿ. ನಡೀರಿ. ಈಗೇನು ನಾನು ಹೇಳ್ದಂಗೆ ಒಳ್ಳೆ ಮಾತಲ್ಲಿ ಒಳಗಡೆ ಹೋಗಿ ಮಲ್ಕೋತೀರೋ ಇಲ್ವೋ? ಹೋಗಿ ಒಳಗಡೆ ಹೋಗಿ. ಅಪ್ಪಾಜಿ
ಅಣ್ಣ ಹೇಳ್ದಂಗೆ ಇನ್ನು ಮುಂದೆ ಮೇಡಮ್ ಅವ್ರನ್ನ ನಾನು ಪಿರುತಿಯಿಂದ ಚೆಂದಾಗಿ ನೋಡ್ಕೋಬೇಕು. ನಾನು ಹುಷಾರಿಲ್ಲದೆ ಮಲಗಿದ್ದಾಗ ಮೇಡಮ್ ಅವರು ನನಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟವ್ರೆ. ನನಗೋಸ್ಕರ ತಟ್ಟೆಲಿ ಊಟ ಹಾಕೊಂಬಂದು ತಿನ್ನಿಸಿ ಎಷ್ಟೆಲ್ಲ ಸೇವೆ ಮಾಡೋರೆ. ಈಗ ನೋಡಿದ್ರೆ ಪಾಪ ಈ ಅಜ್ಜಿ ಅವ್ವ ಅವ್ರನ್ನ ಅಡುಗೆ ಮನೆ ತಕ್ಕ ಬರೋಕ್ಕೆ ಬಿಡ್ತಾಯಿಲ್ಲ. ಅದಕ್ಕೆ ಈಗ ನಾನೇ ಊಟ ಹಾಕೊಂಡೋಗಿ ಅವ್ರಿಗೆ ಕೊಡ್ತೀನಿ. ಆಗ ಅವ್ರಿಗೂ ಖುಷಿ ಆಯ್ತದೆ, ನನಗೂ ಖುಷಿ ಆಯ್ತದೆ. ಇನ್ನು ಮುಂದಕ್ಕಾದರೂ ನಾವಿಬ್ಬರು ಖುಷಿಯಾಗಿರಬೇಕು. ಮೇಡಮ್ ಅವ್ರು ಹೊಟ್ಟೆ ತುಂಬ ತಿನ್ನಬೇಕು. ಇನ್ನೊಂದು ಯಾಕಳಮ್ಮ. ಮೇಡಮ್ ಅವ್ರಿಗೆ ಉಪ್ಪಿನಕಾಯಿ ಅಂದರೆ ಇಷ್ಟ. ಎಲ್ಲಿದ್ದದು? ಬಿಸಿ ಬಿಸಿ ಊಟ ಮೇಡಮ್ ಅವ್ರಿಗೆ. ನಿಂತ್ಕೊಳ್ಳ. ನಿಂದಾಗ್ಲೇ ಊಟ ಆಯ್ತು ತಾನೆ? ಇದ್ಯಾರಿಗ್ಲಾ? ಅಜ್ಜಿ ಅದು ಏನದು ಇದು ಸರಿಯಾಗಿ ಹೇಳ. ಅಜ್ಜಿ ಇದು ಭಾವನಾ ಮೇಡಮ್ ಅವ್ರಿಗೆ. ಅಜ್ಜಿ ನೀ ಬಾಯಿಗಿಟ್ಟಾಕ ಏನ್ಲ ಆಗೈತೆ ನಿನ್ಗೆ? ಹ, ನೀನ್ ಹೆಂಗಿದ್ದೆ? ಹುಲಿ ಹುಲಿ ಇದ್ದಂಗಿದ್ಯಲ್ಲೋ. ಮದ್ವೆ ಮಾಡ್ಕೊಂಡಿದ್ದೇಟ್ಗೆ ಹೆಂಡತಿ ಸೆರ್ಗಿಟ್ಕೊಂಡು ಬಾಲ ಇಲ್ದಿರೋ ಬೆಕ್ಕಾಡ್ದಂಗೆ ಆಡ್ತೀಯಲ್ಲೋ. ನಾಚಿಕೆ ಆಗಕ್ಕಿಲ್ಲ? ಅಜ್ಜಿ ನೀ ಸುಮ್ಕೆ ನಿಂತ್ಕೊಳ್ಳ. ಅಜ್ಜಿ ಅಂತೆ ಅಜ್ಜಿ ಅಲ್ಲ ಕಳ್ಳ. ಅವಳ ತವ ಆಸ್ತಿ ಆಯ್ತಾ, ಅಂತಸ್ತೈತಾ, ಏನ್ಲ ಐತೆ ಅವಳ ಹತ್ರ? ಹೋಗ್ಲಿ ಸರಿಯಾಗಾಯ್ತು, ವಯಸ್ಸಾದ್ರೂ ಐತೆಲ್ಲ. ನಿಂಗಿಂತ ದೊಡ್ಡವಳು ಕಂಡ್ಲಾ? ಅವಳನ್ನ ಮದ್ವೆ ಮಾಡ್ಕೊಂಡ್ ಬಂದ್ಬಿಟ್ಟು ಏನೋ ಸೀಮೆಗಿಲ್ದಿರೋ ತ್ರಿಪುರ ಸುಂದರಿನ ಮದ್ವೆ ಮಾಡ್ಕೊಂಡ್ಬಿಟ್ಟಿದೀನಿ ಅಂತ ಮೆರೀತಾ ಇದೆಯಲ್ಲ. ಅವಳು ಮಾಟ ಮಾಡಿಸಿ ನಿನ್ ತಲೆ ಕೆತ್ತಿ ತಾಳಿ ಕಟ್ಸ್ಕೊಂಡವಳೆ. ಅಜ್ಜಿ ದಯವಿಟ್ಟು ಅವ್ರ ಬಗ್ಗೆ ಹಂಗೆಲ್ಲ ಮಾತಾಡ್ಬೇಡ. ಅವ್ರಿಗಿದೆಲ್ಲ ಗೊತ್ತಿಲ್ಲ. ಅವ್ರು ಒಳ್ಳೆಯವ್ರ ಅಜ್ಜಿ. ಹೌದಾ? ಛೇ, ನಂಗಿದು ಗೊತ್ತೇ ಆಗ್ಲಿಲ್ವಲ್ಲ. ಒಳ್ಳೆವಳಂತೆ ಒಳ್ಳೆವಳು. ಒಳ್ಳೆವಳಾಗಿದ್ದಕ್ಕೆ ಮನೇನ ಹಿಂಗೆ ತುಂಡು ತುಂಡಾಗಿ ಕತ್ತರಿಸಾಕಿರೋದು. ಅಲ್ಲ, ನಾನು ಯಾವಾಗ ನೋಡಿದ್ರು ಅವಳನ್ನ ಬೈತಾ ಇರ್ತೀನಿ ಅಂತ ನನಗೆ ಬೈತಾ ಇರ್ತೀಯಲ್ಲ. ಅವಳೇನು ದೊಡ್ಡ ಜಮೀನ್ದಾರ್ ಮನೆ ವಂಶದವಳೆ ಅಲ್ಲ, ಕೆಟ್ಟ ಜಾತಕದವಳು. ಅಜ್ಜಿ ನಾನು ಅವ್ರನ್ನ ಮನ್ಸಾರೆ ಪ್ರೀತಿವ್ನಿ. ಅವ್ರ ಕುದ್ಕೆಗೆ ತಾಳಿನೂ ಕಟ್ಟಿವ್ನಿ. ನನಗೆ ಈ ಜಾತಕ ಭವಿಷ್ಯ ಇದೆಲ್ಲ ಬೇಡ ಕಣಜ್ಜಿ. ಗಂಡನಾಗಿ ಅವ್ರನ್ನ ಚೆಂದಾಗಿ ನೋಡ್ಕೋಬೇಕಾಗಿರೋದು ನನ್ನ ಜವಾಬ್ದಾರಿ. ನಾನು ಅದನ್ನ ಮಾಡ್ತೀನಿ ಅಷ್ಟೇ. ಸುಮ್ಕೆ ನಿಂತ್ಕೊಳ್ಳ. ಕಂಡಿವ್ನಿ ಅಲ್ಲ ಕಣ್ಣ, ಅವಳು ಯಾವ ಸೀಮೆ ಯಂಗ್ಸ್ಲ? ಯಂಗ್ಸಾದವಳು ಗಂಡ್ಸ್ಗೆ ಉಣ್ಣಕ್ಕೆ ಇಕ್ಬೇಕು ಅಂಥದ್ರಲ್ಲಿ ಗಂಡಸ್ರ ಕೈಲೇ ಉಣ್ಣಕ್ಕೆ ಇಕ್ಕಿಸ್ಕೊತಾವಳಲ್ಲ. ನಾಚಿಕೆ ಆಗಕ್ಕಿಲ್ಲ ಅವಳಿಗೆ? ಗಂಡ್ಸು ಗಂಡ್ಸಾಗಿರ್ಬೇಕು, ಯಂಗ್ಸು ಯಂಗ್ಸಾಗಿರ್ಬೇಕು ಕಣ್ಲ. ಆಗ್ಲೇನೆಯ ಸಂಸಾರ ಚಂದಾಕಿರೋದು. ಅವಳು ಸೇವೆ ಮಾಡ್ಕೊಂಡಿದ್ಯಾ, ಅವಳಿಗಂತೂ ನಾಚಿಕೆ ಮಾನ ಮರುವಾದೆ ಎಂಥದೂ ಇಲ್ಲ. ನೀನು ಇಲ್ವೇಲ್ಲ? ಅಜ್ಜಿ ದಯವಿಟ್ಟು ಸುಮ್ಮನಿರ ಅಜ್ಜಿ. ಎಷ್ಟೇ ಆದ್ರೂ ಅವ್ರ ನನ್ನ ಹೆಂಡತಿ. ನನ್ನ ಹೆಂಡತಿಗೆ ಏನು ಬೇಕು ಏನು ಬೇಡ ಎಲ್ಲ ತಿಳ್ಕೊಂಡು ಅದನ್ನು ಪೂರೈಸೋದು ನನ್ನ ಕರ್ತವ್ಯ. ಯಾರು ಮಾಡದೇ ಇರೋಂಥದ್ದು ನಾನೇನು ಮಾಡಿಲ್ವಲ್ಲ. ಪಿರುತಿ ಮಾಡೋ ಪ್ರತಿಯೊಬ್ಬ ಗಂಡಸು ತನ್ನ ಹೆಂಡತಿನ ಚೆಂದಾಗಿ ನೋಡ್ಕೋಬೇಕು ಅಂತಾನೆ ಅನ್ಕೊಳ್ತಾನೆ. ಅದೇ ಥರ ನಾನು ಅನ್ಕೊಳ್ತಾವನೆ. ಅದ್ರಲ್ಲಿ ತಪ್ಪೇನಿದ್ದು? ಇಷ್ಟಕ್ಕೂ ಅಪ್ಪಾಜಿನೇ ನೀವಿಬ್ರು ಚೆಂದಾಗಿರ್ಬೇಕು, ಇನ್ನು ಮುಂದೆ ಚೆನ್ನಾಗಿರಿ ಅಂತ ಹೇಳೋರೆ. ಅವ್ರು ಹೇಳ್ದಂಗೆ ನಾನು ಮೇಡಮ್ ಅವ್ರನ್ನ ಚೆಂದಾಗಿ ನೋಡ್ಕೊಳ್ತಾ ಇದ್ದೀನಿ. ಅದ್ರಲ್ಲಿ ತಪ್ಪು ಯಾಕೆ ಹುಡುಕ್ತೀರಾ? ಯಾವಾಗ ನೋಡಿದ್ರು ಓಟ ಓಟ ಅನ್ಕೊಂಡು. ಮಾತಾಡ್ತಾನೆ ಇವನಿ ಹೋಯ್ತಾನೇನು? ಎಷ್ಟು ಕೊಬ್ಬ ಅವನಿಗೆ. ಈ ಜವರಂಗೆ ಏನಾಗದೆ? ಅವಳು ಈ ಮನೇಲಿದ್ರೆ ಇವನು ಮುಖ್ಯಮಂತ್ರಿ ಆಗ್ಬಿಡ್ತಾನಂತೆ, ಅವಳು ಅದೃಷ್ಟವಂತವಂತೆ ಅನ್ನೋ ಭ್ರಮೇಲಿ ಅವಳನ್ನ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಾವನೆ. ಬರ್ತಾ ಬರ್ತಾ ಈ ಮನೇಲಿ ದೊಡ್ಡವರು ಚಿಕ್ಕವರು ಮರ್ಯಾದೆನೇ ಇಲ್ಲ.
ಯಾರು ನಮ್ಮ ಮಾತ ಕೇಳಕ್ಕಿಲ್ಲ ಅಂತಾರೆ. ನಾನು ಗೆಟ್ಟೋಳು ನಿಮ್ಮ ಮನೆಗೆ ಬಂದು ಸೇರ್ಕೊಂಡವಳು ಅನಿಷ್ಟ. ಬೇಬಿ ಎಲ್ಲ ಸಾಲ್ವ್ ಆಯ್ತಲ್ಲ, ಯಾಕೆ ಇನ್ನೂ ಕೋಪ ಮಾಡ್ಕೊಂಡು ಕೂತಿದ್ಯಾ? ಏನ್ ಸಾಲ್ವ್ ಆಗೋಗಿದೆ? ಅವರು ನಮ್ಮ ಭಾಗದಲ್ಲಿ ಮಲಗದೆ ಇರ್ಬೋದು, ಆದ್ರೆ ಈ ಮನೇಲಿ ಮಲಗ್ತಾರೆ ತಾನೆ. ಆದ್ರೆ ಆ ದರಿದ್ರ ಮುಖಗಳನ್ನ ನೋಡ್ಬೇಕಾಗತ್ತೆ. ಈ ಇರಿಟೇಷನ್ಗೆ ಹೇಳಿದ್ದು ಅಪ್ಪ ಅವನ ಮನೆಗೆ ಹೋಗ್ತೀನಿ ಅಂತ, ಅದಕ್ಕೂ ಬಿಡಲ್ಲ. ಸ್ವಲ್ಪ ಸಮಾಧಾನವಾಗಿರು, ತಾಳ್ಮೆ ತಗೋ. ನಾನೆಲ್ಲ ಸರಿ ಮಾಡ್ತೀನಿ ಅಂತ ಹೇಳಿದ್ದೀನಲ್ಲ. ಅದೇನ್ ಸರಿ ಮಾಡ್ತೀಯೋ ಏನ್ ಸರಿ ಹೋಗುತ್ತೋ ನನ್ಗೊಂದು ಅರ್ಥನೇ ಆಗ್ತಿಲ್ಲ ಹರಿ. ನನ್ಗೆ ಆ ಬೆಂಕಿ ಚೆಲ್ವಿ ಕಾಟಕ್ಕಿಂತ ನಿಮ್ ಮತ್ಕೆ ಕಾಟನೆ ಜಾಸ್ತಿ ಆಗೋಗಿದೆ. ಮಾತಿದ್ರೆ ಎಲ್ಲದಕ್ಕೂ ಅವ್ರಿಗೆ ಸಪೋರ್ಟ್ ಮಾಡಕ್ ಹೋಗ್ತಾರೆ. ಅವನಿಗೆ ಸಪೋರ್ಟ್ ಮಾಡಿದ್ರೆ ಇನ್ನು ಯಾರಿಗ್ರೆ ಸಪೋರ್ಟ್ ಮಾಡಬೇಕು ನಾನು? ವೆಂಕಿ ಏನು ಹೊರಗಡೆಯವನಲ್ಲ, ಅವನು ಈ ಮನೆ ಮಗ. ಮಾತಿಗೆ ಅವನನ್ನ ಈ ಮನೆ ಮಗ ಅಂತ ಹೇಳ್ಬೇಡ. ಅವನು ಈ ಮನೆ ಸಂಬಂಧ ಕಳ್ಕೊಂಡು ಭಾಳ ದಿನ ಆಗೋಗಿದೆ. ನೀವು ಸಂಬಂಧನ ಕಳ್ಕೊಂಡಿರ್ಬಹುದು, ಆದರೆ ಅತ್ತೆ ಮಾವ ಇನ್ನೂ ಅವನ ಜೊತೆಗಿನ ಸಂಬಂಧನ ಕಳ್ಕೊಂಡಿಲ್ಲ. ಅವರಿಗೆ ಅವನಿನ್ನೂ ದೊಡ್ಡ ಮಗನೇ, ನೆನ್ಪಿರ್ಲಿ. ಯಾಕ್ರಿ ನಿಮ್ಗಿಷ್ಟು ಕೆಟ್ಟ ಬುದ್ಧಿ? ಅತ್ತೆ ಮಾವ ಯಾತ್ರೆಗೆ ಹೋಗಿದ್ದಾರೆ ಅಂತ ಗೊತ್ತಾದ ತಕ್ಷಣ ವೆಂಕಿ ನಡ್ಕೊಂಡಿದ್ದ ರೀತಿಗೂ ನೀವು ನಡ್ಕೊಂಡಿದ್ದ ರೀತಿಗೂ ಎಷ್ಟು ವ್ಯತ್ಯಾಸ ಇದೆ ಗೊತ್ತಾ? ವೆಂಕಿ ಅವ್ರ ಹೊಟ್ಟೆನಲ್ಲಿ ಹುಟ್ಟದೇ ಇರ್ಬೋದು, ಆದರೆ ಎಷ್ಟು ನೊಂದ್ಕೊಂಡ. ಅದೇ ನೀವು ನಮ್ಮ ಮಾನ ಮರ್ಯಾದೆ ಕಳೆಯೋದಕ್ಕೆ ಅಂತ ಹೋಗಿದ್ದಾರೆ, ಎಲ್ಲರೂ ಹೋದರೆ ದುಡ್ಡು ಖರ್ಚಾಗತ್ತೆ ಅಂತ ಇಬ್ಬರೇ ಹೋಗಿದ್ದಾರೆ ಅಂತೆಲ್ಲ ಅಂದ್ರಿ. ಇದು ನಿಮಗೂ ವೆಂಕಿಗೂ ಇರೋ ವ್ಯತ್ಯಾಸ. ಇದು ನಿಮ್ಮ ಸಂಸ್ಕಾರನ ತೋರಿಸುತ್ತೆ. ಏಯ್, ಯಾವನೋ ಬೀದಿಲಿ ಹೋಗೋನ್ ಪರ ವಹಿಸ್ಕೊಂಡು ಮಾತಾಡ್ಕೊಂಡು ನನ್ನ ಬಗ್ಗೆ ಕೆಟ್ಟದಾಗ ಮಾತಾಡ್ಬೇಡ. ಈ ಮನೆಗೋಸ್ಕರ ಹಗಲು ರಾತ್ರಿ ದುಡಿತಾ ಇದ್ದೀನಿ ನಾನು. ಈ ಮನೆ ನಡೀತಾ ಇದ್ರೆ ಅದು ನನ್ನಿಂದ. ಏನು ನಿಮ್ಮ ಒಬ್ಬರಿಂದನೇ ಈ ಮನೆ ನಡೀತಾ ಇದೆಯಾ? ನೀವುಗಳು ಎಷ್ಟೇ ದುಡ್ಡು ಕೊಟ್ರು ಯಾರೊಬ್ಬರಿಗೂ ತೊಂದರೆ ಆಗದಿರೋ ಥರ ಇಡೀ ಮನೆನ ಸಂಭಾಳಿಸೋದು ಅತ್ತೆ. ಒಂದು ಸಲನಾದರೂ ಅವ್ರ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿ. ಹಾಗಾದ್ರೆ ನಾನು ದುಡ್ಡು ಕೊಡ್ತಾ ಇದ್ರೆ ಅವ್ರು ಈ ಮನೆನ ಸಂಭಾಳಿಸ್ಬಿಡ್ತಾರಾ? ಬರೀ ದುಡ್ಡು ಒಂದ್ರಿಂದನೇ ಮನೆ ನಡೆಯೋದಿಲ್ಲ ರೀ. ಸಂಬಂಧಗಳು, ಸ್ವಲ್ಪ ಸಂಬಂಧಗಳ ಬಗ್ಗೆನೂ ಯೋಚನೆ ಮಾಡಿ. ನನಗೆ ಯಾವ ಸಂಬಂಧನೂ ಬೇಡ. ಆ ಬೆಂಕಿ ಚೆಲ್ವಿ ಈ ಮನೇಲಿ ಇರಬಾರ್ದು. ಆದಷ್ಟು ಬೇಗ ಮನೆಯಿಂದ ಕಳಿಸ್ತಾ ಇರು. ಓ, ಹೇಳಿದ್ದೀನಲ್ಲ ಬೇಬಿ, ಇನ್ನು 2 ದಿನ ಟೈಮ್ ಕೊಡು. ಖಂಡಿತವಾಗ್ಲೂ ಅವ್ರಿಬ್ಬರನ್ನ ಈ ಮನೆಯಿಂದ ಹೊರಗೆ ಹಾಕಿ ಆಗ್ತಿದೆ. ಇಬ್ರು ಮುಖ ನೋಡ್ತಾ ಇದ್ರೆ 2 ಕ್ಷಣ ಇರಕ್ಕಾಗಲ್ಲ. 2 ದಿನ ಹೇಗಿರ್ಬೇಕು ಏನೋ. ಎಲ್ಲಿ ಹೋದ್ರು ಬಂದು ಕಾಟ ಕೊಡ್ತಾರೆ, ಅಡಿಗೆ ಮನೆಗೆ ಹೋದ್ರೆ ಅಲ್ಲೂ ಕಾಟ ಕೊಡ್ತಾರೆ. ಒಟ್ಟಿನಲ್ಲಿ ನಾನು ಈ ಮನೇಲಿ ನೆಮ್ಮದಿಯಾಗಿರಕ್ಕೆ ಯಾರು ಬಿಡಲ್ಲ. ಬರೀ ನಿಮ್ಮೊಬ್ಬರು ನೆಮ್ಮದಿ ಬಗ್ಗೆ ಯೋಚನೆ ಮಾಡಿದ್ರೆ ಸಾಲದು ರೀ. ತುಂಬು ಕುಟುಂಬದಲ್ಲಿ ಇರೋವಾಗ ಎಲ್ಲರ ನೆಮ್ಮದಿ ಬಗ್ಗೆನೂ ಯೋಚನೆ ಮಾಡಬೇಕು. ಇನ್ನೆಲ್ಲಿಂದನೇ ನೆಮ್ಮದಿ? ಅವನು ಬಂದಿದ್ದಾನಲ್ಲ ನೆಮ್ಮದಿ ಹಾಳು ಮಾಡೋಕ್ಕೆ. ಅವನು ಬಂದಿರೋದ್ರಿಂದ ನೆಮ್ಮದಿ ಹಾಳಾಗಿರೋದಲ್ಲ ರೀ, ನಿಮ್ಮಗಳ ನಡವಳಿಕೆಯಿಂದ ಈ ಮನೆ ನೆಮ್ಮದಿ ಹಾಳಾಗಿರೋದು. ಮಾತೆ ಬರದೇ ಇದ್ರು ಎಲ್ಲರ ಮನಸ್ಸನ್ನು ಗೆಲ್ಲೋ ಅವನೆಲ್ಲಿ? ಬರೀ ಮಾತಿಂದನೇ ಎಲ್ಲರ ಮನಸ್ಸನ್ನು ಹಾಳು ಮಾಡೋ ನೀವುಗಳೇ. ಬಾಯಿ ಮುಚ್ಚೆ ಸಾಕು. ಏನೇ ನನ್ನ ಬಗ್ಗೆ ಇಷ್ಟೊಂದು ಕೇವಲವಾಗಿ ಮಾತಾಡ್ತಿದ್ಯಾ? ಈ ರೀತಿ ಮಾತಾಡೋ ಹಾಗೆ ಮಾಡ್ಕೊಂಡಿರೋದು ನೀವೇ ರೀ. ನನ್ನ ಗಂಡ ಆಗೋದಕ್ಕಿಂತನೂ ಮೊದಲು ನೀವು ಈ ಮನೆ ಮಗ, ಅದು ನೆನಪಿರಲಿ. ಹೆತ್ತಪ್ಪ ಅಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಮೊದಲು ಆ ಕರ್ತವ್ಯನ ಮಾಡಿ, ಆಮೇಲೆ ಗಂಡನ ಜವಾಬ್ದಾರಿನ ನಿಭಾಯಿಸೋರಂತ. ದೇವರಂತ ಅಪ್ಪ ಅಮ್ಮನ ಮೇಲೆ ದೌರ್ಜನ್ಯ ಮಾಡ್ತಿರಲ್ರಿ. ನನ್ನ ಬಗ್ಗೆ ಇಷ್ಟೊಂದು ಕೆಟ್ಟದಾಗಿ ಮಾತಾಡೋ ಮಟ್ಟಕ್ಕೆ ಬಂದಿದ್ಯಾ ಅಂದರೆ ಅವನು ನಿನಗೆ ಎಷ್ಟೊಂದು ತಲೆ ಕೆಡಿಸಿರ್ಬೋದು. ಅವನನ್ನ ಮೊದಲು ಮನೆಯಿಂದ ಆಚೆಗೆ ಹಾಕ್ತೀನಿ, ಆಮೇಲೆ ನಿನ್ನನ್ನು ವಿಚಾರಿಸ್ಕೊತೀನಿ ಇರೋ. ನಿಮ್ಮ ದರ್ಪ ಏನಿದ್ರು ಕೈಲಾಗ್ದಿರೋರ್ ಮೇಲೆ ಅಷ್ಟೇ. ಬೇಬಿ, ನಾನೇನು ಕೈಲಾಗ್ದಿರೋನಲ್ಲ. ನಿನಗೆ ಮಾತು ಕೊಟ್ಟಿರೋ ಹಾಗೆ ಅಪ್ಪ ಅಮ್ಮ ಮನೆಗೆ ಬರೋ ಅಷ್ಟರಲ್ಲಿ ಅವ್ರಿಬ್ಬರನ್ನ ಮನೆಯಿಂದ ಹೊರಗೆ ಹಾಕಿ ಹಾಕ್ತೀನಿ, ನೋಡ್ತಾ ಇರು. ಮೊದ್ಲ ಕೆಲಸ ಮಾಡು. ಅಲ್ಲಿವರೆಗೂ ನನ್ನ ಹತ್ರ ಮಾತು ಬೇಡ, ಮುಖನೂ ತೋರಿಸ್ಬೇಡ. ನೀಲು, ಫೋನ್ ನೋಡ್ತಾ ಇದೀಯಾ? ಊಟ ಮಾಡ್ದ? ಏನ್ರಿ ಇದು? ಮಾವನ ಜೊತೆ ನೀವು ಹೋಗಿ ಬಂದಾಗಿಂದ ನಿಮ್ಮ ವರ್ಷನೇ ಚೇಂಜ್ ಆಗೋಗಿದೆ.
ಊಟ ಆಯ್ತಾ ಅಂತ ಕೇಳೋದೇನು, ಕೇರ್ ಮಾಡೋದೇನು, ಪ್ರೀತಿ ತೋರಿಸೋದೇನು, ಯಾಕೋ ಎಲ್ಲ ವಿಚಿತ್ರವಾಗಿದೆಯಲ್ಲ. ಏನು ಸಮಾಚಾರ? ಏ ಹೆಂಡ್ತಿನ ಊಟ ಆಯ್ತು ಅಂತ ಕೇಳೋದ್ರಲ್ಲಿ ಏನು ವಿಶೇಷ ಇದ್ದದ್ದು? ಒಮ್ಮನ ಹಂಗೆ ದಿನ ಕೇಳ್ದಂಗೆ ಕೇಳಿದೆ ಅಷ್ಟೇಯ. ಹೊಸಿ ನೀನು ಫೋನ್ ಕೊಡಿಲಿ. ನನ್ನ ಫೋನಾ? ನಿಮ್ಗೆ ಯಾಕೆ ಕೊಡಬೇಕು? ಸುಮ್ಕೆ ಕೇಳಿದೆ ಕೊಡಮಿ. ಅದೇ ಸುಮ್ಮನೆ ಯಾಕೆ ಅಂತ. ಅದು ಅಂಥವು ನಿಂತವು ಮುಚ್ಚು ಮರಿ ಏನು ಕೊಡಿಲಿ. ಇದ್ಯಾಕೆ ಇವರು ಹಿಂಗೆ ವಿಚಿತ್ರವಾಗಿ ಆಡ್ತಿದಾರಲ್ಲ? ರೀ, ಯಾಕ್ರಿ ಈಗ ವಿಚಿತ್ರವಾಗಿ ಆಡ್ತಾ ಇದ್ದೀರಾ? ಏನಾಗಿದೆ ನಿಮಗೆ? ಅದೇನು ಬೇಕು ಅಂತ ನನ್ನ ಹತ್ರನೇ ಕೇಳಬಾರ್ದಾ? ಏನಿಲ್ಲ ನೀಲು, ನಿನ್ನೆ ಅಪ್ಪಯ್ಯನ ಜೊತೆ ಮಾತಾಡುವಾಗ ನೀನು ಫೋನ್ ಮಾಡಿದ್ದಲ್ಲ, ಮಾತಾಡ್ಬಿಟ್ಟು ಕಟ್ ಮಾಡಿದೆ, ಹಂಗೆ ಮಡಿಕೊಬಿಟ್ಟಿದ್ದೆ. ಆಮೇಲೂ ಅದು ಲೈನಲ್ಲೇ ಇತ್ತು. ಹೌದಾ? ಲೈನಲ್ಲೇ ಇತ್ತಾ? ಆದರೆ ನಾನು ಲೈನಲ್ಲಿ ಇರಲಿಲ್ಲ, ನಾನು ಅದನ್ನು ಗಮನಿಸ್ಕೊಂಡೇ ಇಲ್ಲ. ನೀಲು, ನಿಜವಾಗ್ಲೂ ನೀನೇನು ಕೇಳಿಸ್ಕೊಂಡಿಲ್ವಾ? ರೀ, ನೀವು ನಿಮ್ಮ ಅಪ್ಪನ ಜೊತೆ ಮಾತಾಡೋದನ್ನ ಕೇಳಿಸ್ಕೊಳಕ್ಕೆ ಬೇರೆ ಏನಿರುತ್ತೆ? ಹಂಗಾರೆ ಇವಳು ಏನೂ ಕೇಳಿಸ್ಕೊಂಡಿಲ್ವೇ? ಅಲ್ಲ, ನನಗೊಂದು ಡೌಟು. ಯಾಕೆ ಕೇಳ್ತಾ ಇದ್ದೀರಾ ನೀವು? ನಾನೇನಾದರೂ ಕೇಳಿಸ್ಕೊಂಡೆ ಅಂತ ಕೇಳ್ತಾ ಇದ್ದೀರಾ ಅಂತ ಅಂದರೆ ಅಲ್ಲಿಗೆ ನಾನು ಕೇಳಿಸ್ಕೋಬಾರ್ದೇ ಇದ್ದಿದ್ದಂಥದ್ದನ್ನು ನೀವೇನಾದರೂ ಮಾತಾಡಿದ್ರಾ? ಹಂಗೇನು ಇಲ್ಲ ನೀಲು, ಅಪ್ಪಯ್ಯ ನಾನು ಏನೋ ಮಾತಾಡ್ತಿದ್ದೋ, ಅದನ್ನ ನೀನೇನಾದ್ರು ಕೇಳಿಸ್ಕೊಂಡೇನೋ ಅಂತ ಕೇಳಿದೆ. ಕೇಳಿಸ್ಕೊಂಬಿಟ್ರೆ ಏನೀಗ? ಹೌದು, ನೀವಿಬ್ಬರು ಮಾತಾಡಿದ್ದನ್ನು ನಾನು ಕೇಳಿಸ್ಕೋಬಾರ್ದು ಅಂತಿದ್ದೀರಾ ಅಂತ ಅಂದರೆ ನೀವಿಬ್ಬರು ಏನೋ ಸೀಕ್ರೆಟ್ ಮಾತಾಡ್ಕೊಂಡಿರ್ತೀರಾ ಅಂತಾಯಿತು. ಏನ್ರಿ ಅದು ಸೀಕ್ರೆಟು? ಹೇಳಿ. ಹಬ್ಬ, ಸದ್ಯ ಏನೂ ಕೇಳಿಸ್ಕೊಂಡಿಲ್ಲ. ಬದುಕ್ತು ಬಡ ಜೀವ. ನೀಲು, ನೀನು ಸುಮ್ಮನೆ ಏನೇನೋ ಅಪಾರ್ಥ ಮಾಡ್ಕೊತಾ ಇದೆಯೇ. ಅದು ಅಪ್ಪಯ್ಯ ನಾನು ಏನೋ ರಾಜಕೀಯದ ವಿಷಯ ಮಾತಾಡ್ತಾ ಇದ್ದು. ಅಪ್ಪಯ್ಯ ಈ ವಿಷಯನ ಗೌಪ್ಯವಾಗಿಡ್ಲಾ ಅಂದಿದ್ರು. ಸುಮ್ಮನೆ ನೀನು ಕೇಳಿಸ್ಕೊಂಡು ಒಂದು 4 ಜನಕ್ಕೆ ಗೊತ್ತಾಗಿ ಅಪ್ಪಯ್ಯನಿಗೆ ರಾಜಕೀಯ ಜೀವನಕ್ಕೆ ತೊಂದರೆ ಆದತ್ತೇನೋ ಅಂತ ಸುಮ್ಮನೆ ಮುಚ್ಚಿಟ್ಟೆ ಅಷ್ಟೇ, ಇನ್ನೇನು ಇಲ್ಲ. ಇದೇ ರೀ, ಇದೇ ನನಗೆ ಮೈಯೆಲ್ಲ ಉರಿದೋಗೋದು. ಒಳ್ಳೆ ಯಾವಾಗ ನೋಡಿದ್ರು ನನ್ನ ಈ ಮನೆಯೊಳೆ ಅಲ್ಲ ನನ್ನ ಹತ್ರ ಟ್ರೀಟ್ ಮಾಡ್ತಿರ್ತೀರಾ. ಅಲ್ಲ ರೀ, ಮಾವನ ರಾಜಕೀಯ ಸೀಕ್ರೆಟ್ ನಾನು ಕೇಳಿಸ್ಕೊಂಡ್ಬಿಟ್ರೆ ಅಂಥದ್ದೇನ್ರಿ ಆಗೋಗ್ಬಿಡುತ್ತೆ. ಇವೆಲ್ಲ ಹೀಗೆ ಆಡ್ತೀರಾ ನೋಡಿ, ಅದಕ್ಕೆ ನನಗೆ ನಿಮ್ಗಳ ಮೇಲೆ ಇಷ್ಟೊಂದು ಕೋಪ ಬರೋದು. ಅದಂಗಲ್ಲ ನೀಲು. ಹಿಂಗೂ ಅಲ್ಲ ಹಿಂಗೂ ಅಲ್ಲ, ನೀವು ಮಾವ ಈ ಮನೆಯವರು ಎಲ್ಲ ಒಂದೇ. ಯಾವಾಗಲೂ ನಾನು ಬೇರೆಯವ್ರ ಥರನೇ ನೋಡ್ತಾ ಇರ್ತೀರಾ. ನಿಮಗೆ ಆ ಮಾವ ಹೇಳಿದ್ದನ್ನ ಕೇಳ್ಕೊಂಡು ಬಿದ್ದಿರೋದನ್ನ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ, ಸ್ವಂತ ಬುದ್ಧಿ ಅಂತೂ ಇಲ್ವೇ ಇಲ್ಲ. ಅಲ್ಲ, ನಾನೆಲ್ಲಿ ಕೇಳಿಸ್ಕೊಂಡು ಬೇರೆಯವ್ರಿಗೆಲ್ಲ ಹೇಳ್ಬಿಡ್ತೀನೋ ಅಂತ ಹೇಳಿ ನನ್ನ ಫೋನೇ ತೊಗೊಂಡು ಚೆಕ್ ಮಾಡ್ತಾ ಇದ್ದೀರಲ್ಲ, ಕೊಡ್ರಿ ಇಲ್ಲಿ. ಏನು ಹೇಳ್ಬೇಕು ನಿಮಗೆ? ಇಲ್ಲೋ, ಯಾಕೆ ಈಗ ಸಣ್ಣ ಪುಟ್ಟದಕ್ಕೆಲ್ಲ ಕೋಪ ಮಾಡ್ಕೊಂಡಿಯೇ? ಯಾವ ಸಣ್ಣ ಪುಟ್ಟದ್ದು ಇಲ್ಲ, ಏನೂ ಇಲ್ಲ. ಏನು ಮಾತಾಡೋಕೆ ಬರಬೇಡಿ, ಬಿದ್ಕೊಳ್ಳಿ. ಇವಳು ಮುನ್ಸ್ಕೊಂಡ್ರೆ ಹೆಂಗೋ ಪುಸ್ಲಾಯಿಸಿ ಸಮಾಧಾನ ಮಾಡ್ಬೋದು. ಏನಾರ ಸಿದ್ದು ವಿಷಯ ಗೊತ್ತಾಗ್ಬಿಟ್ಟಿದ್ರೆ ಕಥೆನೇ ಬೇರೆ ಆಗೋಗೋದು. ಹೆಂಗೋ ಅವಳು ಗೊತ್ತಾಗ್ಲಿಲ್ವಲ್ಲ, ಅದೇ ಸಮಾಧಾನ. ಏನ್ರಿ ಇಷ್ಟೊತ್ತಲ್ಲಿ ಫೋನ್ ನೋಡ್ಕೊಂಡು ಕೂತಿದ್ದೀರಾ? ಅಲ್ಲ,
ಪಕ್ಕಕ್ಕಿಟ್ಟು ಮಲಗಬಾರ್ದಾ? ಇಷ್ಟೊತ್ತಲ್ಲಿ ನೋಡೋಂಥದ್ದು ಏನಿದೆ ಅದರಲ್ಲಿ? ಯಾಕೋ ಇತ್ತೀಚೆಗೆ ಇವರು ನಾನು ಮೊಬೈಲ್ ನೋಡೋದನ್ನು ತುಂಬ ಗಮನಿಸ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಅದಕ್ಕೆ ಇದನ್ನು ನೋಡಿದಾಗಲೆಲ್ಲ ಹೀಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಏನಾದರೂ ಹೇಳಿ ಸಂಭಾಳಿಸ್ಬೇಕಲ್ಲ. ಜಿ, ನಿಮ್ಮನ್ನೇ ಕೇಳ್ತಿರೋದಂಥದ್ದು ಏನಿದೆ ಫೋನಲ್ಲಿ? ಚಿನ್ನು ಮರಿ, ನಿಮ್ಗೊಂದು ಸರ್ಪ್ರೈಸ್ ಕೊಡಬೇಕು ಅಂತಿದ್ದೆ, ಅದಕ್ಕೆ ಫೋನ್ ನೋಡ್ತಿದ್ದಪ್ಪ. ಇವಾಗ ಏನು ಸರ್ಪ್ರೈಸ್ ಸ್ಟೀವ್?